ನಗುವನ್ನು ಕಂಟ್ರೋಲ್ ಮಾಡಿ ಈ ಥರ ಸೀರಿಯಸ್ ಕ್ಯಾರೆಕ್ಟರ್ಗಳನ್ನ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ? ತುಂಬ ಕಷ್ಟ. ಯಾಕಂದರೆ ನಾವು ಸುಮಾರು ಒಂದು 8-10 ವರ್ಷದಿಂದ ಬರೇ ಕಾಮಿಡಿ ಅಂದರೆ ನೀವು ಎಂಥ ಸೀರಿಯಸ್ ಇದ್ದರೂ ಅದನ್ನು ಹಿಂಗೆ ಕನ್ವರ್ಟ್ ಮಾಡಿಬಿಡ್ತೀವಿ, ನಗು ಬಂದುಬಿಡುತ್ತೆ. ಅಂಥದ್ರಲ್ಲಿ ಫಸ್ಟಿಗೆ ಒಂದು 15 ದಿನ ಆ್ಯಕ್ಟ್ ಮಾಡ್ಬೇಕಂದ್ರೆ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಹಿಂಗೆ ಇರ್ತಾರೆ, ಒಂಚೂರು ನಗಲ್ಲ ಸೆಟ್ಟಲ್ಲಿ, ಎಲ್ಲರೂ ಅವ್ರ ಪಾಡು ಮೇಕಪ್ ಮಾಡ್ಕೋತಾರೆ. ನಮ್ಗೆ ಹಂಗೆ ಇದ್ದು ಅಭ್ಯಾಸನೇ ಇಲ್ಲ. ಯಾವಾಗ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನಗ್ನಾಗ್ತಾಯಿದ್ದು. ಬಟ್ ತುಂಬ ಕಷ್ಟ, ತುಂಬ ಕಾನ್ಸಂಟ್ರೇಷನ್ ಬೇಕು. ಅದನ್ನು ನಮ್ಮಂಥ ತರಲೆಗಳಿಗೆ ಸೀರಿಯಸ್ ಮಾಡ್ಬೇಕಂದ್ರೆ ಭಾಳ ಕಷ್ಟ. ಬಟ್ ಥಿಯೇಟ್ರ್ ಮಾಡಿರೋದ್ರಿಂದ ನಾವು ರಂಗಭೂಮಿಲಿ ಒಂದು 7-8 ವರ್ಷ ನಾವು ಸಮಯ ಕಳೆದಿರೋದ್ರಿಂದ, ಸುಮಾರು ನಾಟಕಗಳು ಮಾಡಿದ್ರಿಂದ ಅಷ್ಟು ಕಷ್ಟ ಆಗಲ್ಲ. ಬಟ್ ಸಡನ್ನಾಗಿ ಚೇಂಜ್ ಆಗೋದಕ್ಕೆ ಸಮಯ ಬೇಕಾಗ್ತದೆ. ಯಾಕಂದರೆ ಡೈಲಾಗು, ಎಕ್ಸ್ಪ್ರೆಷನ್ನು ಹಿಡಿಬೇಕಂದ್ರೆ ತುಂಬ ಕಷ್ಟ. ಅಂದರೆ ಎಲ್ಲ ಪಾತ್ರ ಮಾಡ್ಬೇಕಂದ್ರೆ ಕಷ್ಟ. ಬಟ್ ಕಾಮಿಡಿ ಆರ್ಟಿಸ್ಟು ಸೀರಿಯಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ. ಅಂದರೆ ಒಂದು ಸ್ವಲ್ಪ ಹಿಡಿಯೋರ್ಗಂದ್ರೆ ಒಂದು ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ, ಇನ್ನೊಂದು ಜನ ಹೆಂಗೆ ತೊಗೋತಾರೋ, ಏನು ಮಾಡ್ತಾರೋ ಏನೋ, ಈ ಭಯದ ಮಧ್ಯೆಲ್ಲ ಆ್ಯಕ್ಟ್ ಮಾಡಬೇಕಲ್ಲ. 100% ಕಷ್ಟನೇ. ಬಟ್ ನಿಭಾಯಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಟನಾಗಿ ಎಲ್ಲ ಕಡೆ ಅಂದರೆ ಕಿರುತೆರೆಯಲ್ಲಿ ಬೆಳಿತೆರೆಯಲ್ಲಿ ಕೈ ತುಂಬ ಕೆಲಸಗಳು ಸಿಗ್ತಾ ಇದೆ. ಅದು ಒಂದು ರೀತಿ ಅಂದರೆ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಎಷ್ಟೋ ಜನ ಯೋಚನೆಗಳಿರುತ್ತೆ, ಹೇಗಾಗುತ್ತೆ, ಹೆಂಗೆ ನಡ್ಕೊಂಡು ಹೋಗ್ತಾರೆ ಅಂತ. ಬಟ್ ಆ ವಿಚಾರದಲ್ಲಿ ಮಂಜು ಗೆದ್ದಿದ್ದಾರೆ. ಸೊ ಸಿನಿಮಾಗಳ ಸಂಖ್ಯೆಗಳು ಎಷ್ಟಾಗ್ತಾ ಇದೆ ಅಂತ ಅಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಸಂಖ್ಯೆಗಳು ಬರ್ತಾ ಇದೆ, ಸಿನಿಮಾಗಳು ಆಫರ್ಗಳು. ಇಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ಇದು ಹೇಳಬೇಕಾದ್ರೆ ಈಗ ಮುಂದಿನ ವರ್ಷ ಒಂದು ಫೆಬ್ರವರಿ 14ಗೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಹೆಸರು ಏನು ಹೇಳಲ್ಲ, ಯಾವುದು ಅಂತ ಹೇಳಲ್ಲ. ಬಟ್ ಭಾಳ ವಿಶೇಷ ಪಾತ್ರ ಮಾಡ್ತಾಯಿದ್ದೀನಿ, ಭಾಳ ಮಜವಾಗಿರೋಂಥ ಪಾತ್ರ ಮಾಡ್ತಾಯಿದ್ದೀನಿ. ಫೆಬ್ರವರಿ 14 100% ರಿಲೀಸ್ ಆಗುತ್ತೆ. ಇನ್ನೂ ಶೂಟು ಶುರುವಾಗಿಲ್ಲ ಅದು, ಓಕೆನಾ? ಆ ರೇಂಜಿಗೆ ಭರವಸೆ ಕೊಟ್ಟಿದ್ದಾರೆ ನನಗೆ. ಕಥೆನೂ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಅದ್ರ ಜೊತೆಗೆ ಈಗ 45 ಅರ್ಜುನ್ ಜನ್ಯ ಸರ್ದು ಒಂದು ಪುಟಾಣಿ ಪಾತ್ರ ನಾನು ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಈಗ JK ಅವ್ರ ಜೊತೆ ಮಾಡ್ತಾಯಿದ್ದೀನಿ, ದಿ ವೀರ್ ಅಂತ ಶುರುವಾಗಿದೆ. ಅದಾದಮೇಲೆ ಲೈನ್ ಆಗಿದೆ. ಜೊತೆಗೆ ನಮ್ಮ ಗಿಚ್ಚಿಗಿಲಿ ಶೋ, ಸೀರಿಯಲ್ಲು, ಶೋ ಎಲ್ಲನೂ ಪ್ಯಾರಲಾಗಿ ದೇವ್ರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಕೈ ತುಂಬ ಕೆಲಸ ಇದೆ. ಆರಾಮ್ಸೆ ಖುಷಿಯಾಗಿದೆ.